ಮಾತಾಡಿದ್ರೆ ಸಮಾಧಾನ. ಇವು ಅದೇನು ಮಾಡಿದ್ದಾವೆ ಇಷ್ಟತನ ಹೊರೆವು? ನನ್ನಂಗೆ ಅತ್ತಿ ಮನೆ ಸ್ವಸ್ಥರಲ್ಲ, ತಮ್ಮ ಪಾಡಿಗೆ ತಾವು ಸ್ವತಂತ್ರ ಅದಾರ, ಬಡ ಬಡ ಮಾಡಿ ಬರಾಕ್ ದಾಡೆ ಇವ್ರಿಗೆ ಹೊರೆನ. ಇವತ್ತು ಯಾವ ಹೊಸ ಸುದ್ದಿ ಸಿಗಂಗೆ ಕಾಣಂಗಿಲ್ಲ ನನಗೆ. ಅಯ್ಯೋ ಪಾತವಲ್ಲ, ಏ ಪಾತವ ಬಾಯಿಲೆ. ಏನು ಬೇ ರೇಣುಂದು ಅಕ್ಕ? ಯವ್ವ ಪಾತವ, ನಾನು ರೇಣುಂದು ಅಕ್ಕ ಅಲ್ಲ, ರೇಣಕ್ಕ. ನಾನು ಅದನ್ನ ಬೋಲಿ ರೇಣುಂದು ಅಕ್ಕ. ಯವ್ವ ಹೋಲ್ ಬಿಡು, ನಿನಗೆ ಕಲ್ಸಾಕತ್ನಿ ಅಂದ್ರೆ ನಂದು ಬೆಳಗ್ಗೆ ಹರಿತೈತಿ. ಹೌದು, ಇತ್ತಾಗೆಲ್ಲ ಹೊಂಟಿದ್ದಿ? ಯವ್ವ ನಾನು ಮತ್ತೆ 3 ತಿಂಗಳಿಗೂ ಪೇಟ್ಸಿ ಅದೇನಿ. ಅದಕ್ಕೆ ಸರ್ಕಾರಿ ದವಾಖಾನೆ ಸಿಸ್ಟರ್ ಚೆಕಪ್ ಬಾ ಅಂತ ಹೇಳಿದ್ರು, ಅದಕ್ಕೆ ಹೋಗಾಕತ್ತಿದ್ದೆ ನೋಡ್ರಿ ನಾನು. ಏನು 4ನೇದು ಹುಟ್ಟಿಲ್ಲದಿಯಾ? ಹ್ಞೂ ಬೇ ಅಕ್ಕ, ಇದು 4ನೇದ್ದು ನೋಡುವ. ಯವ್ವ ಒಂದು ಹಡ್ಯಾಕ ತಳಗು ಮೇಗು ಹಾಕತಿ, 4ನೇದ್ದ ಇದು? ಯವ್ವ ಗಟ್ಟಿ ಬಿಡ ನೀನು, ಗಟ್ಟಿ ಬಿಡ ನೀನು. ಎದಕ್ಕೆ ಹೆದರ್ಬೇಕು? ಮಕ್ಕಳದ್ದು ಹಡಿಯಾಕು ದವಾಖಾನೆ ಎಲ್ಲ ಫ್ರೀನೂ ಐತಿ, ಎಲ್ಲ ಅಕ್ಕಿನೂ ಎಲ್ಲ ಫ್ರೀನೂ ಬರ್ತೈತಿ, ಸಾಲಿನೂ ಎಲ್ಲ ಮಕ್ಕಳಿಗೆಲ್ಲ ಫ್ರೀನೂ ಕೊಡ್ತೈತಿ. ಮತ್ತೆ ಯಾಕೆ ಹೆದರ್ಬೇಕು? ಸುಮ್ಮ ಹಡಿಬೇಕು. ಆತು ಬಿಡುವ, ಹಡಿಯೋದೊಂದು ಬಿಟ್ಟು ಬೇರೆ ಏನು ಕೆಲಸನೇ ಇಲ್ಲ ನನಗೆ. ನಿಮ್ದಕ್ಕೂ ಯಾವಾಗ ಬಚ್ಚ ಮಾಡ್ತೀರಿ? ಯವ್ವ ನಾವು ಮಾಡಂಗಿಲ್ಲ ಯವ್ವ, ದೇವ್ರು ಕೊಡ್ತಾನ, ಕೊಟ್ಟಾಗ ಹಡಿದು. ಏ ರೇಣವ, ಈಗ ಬ್ಯಾಸ್ಗೆ ಐತಿ, ಹಡೆ ಕೈಲಿ ಹಿಡ್ದು ಬಿಡು ನೀನು. ಯವ್ವ ಈಗವಲ್ವಾ ನಾನು ಆಡ ಕೂಸ್ಗೊಂದು ಅಳ ಕೂಸು ಅಂತ ಮರೆಯವಲ್ಲ, ನಾ ಇನ್ನೂ 4 ವರ್ಷ ಹಡಿಯಂಗಿಲ್ಲ. ಏನು ಅರ್ಧ ಮುದಿಕೆಯಾಗಿಂದ ಹಿಡಿತೀನಿ ಅಂತಾರ? ಯಾಕೆ ನನಗೆ ಈಗ 22 ನಡೀತಾವೆ, ಮದುವೆ ಅದಾಗಿಂದ 22 ಅನ್ನಕತ್ತೀರಲೇ. 25 ಯಾವಾಗ ಅಕ್ಕ? ಹೋಗು, ಮಕ್ಕಳಾಗಿಂದ 25 ಅಕ್ಕವಳ. ನಾನು ಹೋಗ್ತೀನಿ ಅಕ್ಕ, ನನಗೆ ದವಾಖಾನೆಗೂ ದೇರ್ ಆಗಾಕತ್ತೈತಿ. ಮೈ ಜಾತು ರೇಣುಂದು ಅಕ್ಕ. ಆತು ಬರುವ, ಹೋಗೇನು ನೀನು. ಹೌದು, ಇನ್ನೂ ಯಾರು ಬಂದಿಲ್ಲನ? ಯವ್ವ 1:12ಕ್ಕೆ ಬಂದು ನಿಂತೇನಿ. ಒಬ್ಬೊಬ್ಬರು ಅದಿಲ್ಲ ನೀವು. ಅದೇನು ಮಾಡ್ತೀರೋ ಏನು, ಅದೆಂಥ ಕೆಲಸ ಮಾಡ್ತೀರೇನೋ ಯವ್ವ ನೀವು. ಮತ್ತು ಅದಕ್ಕೆ ಪಾತಿ ಹೊಂಟಿದ್ಲು, ಮತ್ತು ಕರೆದು ಮಾತಾಡ್ಸ್ಕೊಂತ ನಿಂತು ನೋಡಕ್ಕೆ ಕುಟಾಗ. ಹಾರೆ ಜಪಾಟಿ ಭಾಳ ಆಕತ್ಲೆ, ನಿಮ್ಮಂಗೆ ನಮ್ಮ ತುಸು ಹರಿಯಾನ. ಅಯ್ಯಯ್ಯ, ನಾನು ಏನು ಹಾರೆ ಇರಂಗಿಲ್ಲ ನನಗೂ. ಅತ್ತಿ ಮನೆ ಸಸಿ ನಾನು. ನೀನು ಇನ್ನಂಗೆ ಆಗಲೇ ಅತ್ತಿನ ಫೋಟೋದಾಗ ಕುಂದ್ರಿಸಿ ಆರಾಮದೇನಂತ ಮಾಡೀನ. ಅಯ್ಯಯ್ಯ, ಅತ್ತೆ ಬೇಕು ಫೋಟೋದಾಗ ಕುಂತ್ರೆ ಹಾರೇವೇನ ಆಕಿನ ಬಂದ್ ಮಾಡ್ತಾನೆ ಫೋಟೋದಾಗಿಂದ. ಮುಕ್ಕಳರಿ ಕೆಲಸ ಮುಂಜಾಲಿಂದ ಸಾಕು ಬೇಕಾಗಿರ್ತೈತಿ, ಹಂಗೆ ಮಾತಾಡ್ತೀನಿ ನೀನು. ಹೌದು ತಗೋ. ಹೌದು, ಪ್ರೇಮಕ್ಕೆ ಯಾಕೆ ಬಂದಿಲ್ಲ ಇನ್ನೂ ಇತ್ತಾಗ? ಒಟ್ಟು ಬರೋ ಮುಂದೆ ಅವ್ರ ಮನೆ ಮುಂದೆ ಒಂದು ಕಾರ್ ನಿಂತಿತ್ವ, ಯಾರ ಬೀಗರು ಬಂದಂಗೆ ಕಾಣ್ತತನ, ಮತ್ತು ನಾ ಅದಕ್ಕೆ ಏನು ಮದ್ರಲಿಲ್ವ, ಹಂಗೆ ಬಂದೆ. ಇವ ಆದರೂ ಏನೋ ಅನ್ವ, ಪ್ರೇಮಕ್ಕೆ ಮನೆ ಸ್ವಚ್ಛಿಡೋದಿಲ್ವ ಆಕಿ. ಇವ ಹಿತ್ಲ ಪತ್ಲ ಗಮ್ಮಂತದ್ ನೋಡು ಒಂದು ಅಳತಿ. ಅಲ್ಲ ದಾಡಿನ ಸ್ವಚ್ಛ ಕಡ್ಡಿ ಕಸ್ಬರ್ಗಿ ತಗೊಂಡು ಓಟು ಹೊಡೆದು ಕಸ ತುಂಬಿ ತಿಪ್ಪಿಗೆ ಹಾಕಿ 1-2 ಬಕೆಟ್ ನೀರು ಹೊಡಿ ನೋಡು, ಹೆಂಗೆ ಕಾಣಿಸ್ತೈತಿ ಮನೆ. ಹಂಗೆ ಇವ ನಮ್ಮ ಅಂಥ ಮಣ್ಣಿನ ಮನಿನ ಹಂಗೆ ಒಗಾತಿ ಮಾಡ್ತೀವಿ. ಆಕಿ ಹೆಂಗೆ ಮನೆ ಇದ್ದು ಬಿಟ್ರೆ ರಾಜವಾಡೆ ಮಾಡ್ತಿದ್ನಿ ನೋಡು ನಾನು. ಹೌದು, ನೀ ಅಕ್ಕಿಗೆ ಅನ್ನಕತ್ತೀನ ಏನು? ಮತ್ತು ಅಕ್ಕಿ ಮೇಲೆ ಹಾಸಿ ನನಗೆ ಅನ್ನಕತ್ತೀಯ? ನಿನಗಲ್ಲೇ ನಾನು ಅಂದಿದ್ದು, ಅಕ್ಕಿಗಂದೆ. ಅಕ್ಕಿ ಒಗಾತಿ ತಗೊಳಂಗಿಲ್ಲಲ್ಲ ಮನಿನ, ಅದಕ್ಕೆ ಅಂದೆ ನಾನು. ಹೌದು, ಮುಂದಿನ ಶುಕ್ರವಾರ ಪಿಕ್ಚರ್ ಹತ್ತತ್ತಂತ ಟಾಕೀಜಿಗೆ, ಪ್ಯಾಟಿನೇ ಮಾಡಿ ಹೋಗು. ನಾನು 3 ಮಂದಿ, ನಾನು ನೀನು ಪ್ರೇಮಕ್ಕ. ಇವ್ವ ನನ್ನ ಗಂಡು ಒಂದು ಒದರ್ತೈತ್ಲಿವ, ಕೇಳ್ದಂತ ತಡಿ ನೋಡೋಣ. ಸಂಜೆ ಮುಂದೆ ಬಂದಂದ್ರೆ ಹೊಲದಿಂದ ಒಂದು ಮಾತು ಕೇಳ್ತಾನೆ, ಹ್ಞೂ ಅಂದಂದ್ರೆ ಇಲ್ಲಾರ ಹೇಳಬಾರ್ದು. ಪ್ಯಾಟಿಗೆ ಹೊಂಟೇವಿ, ಇವ್ರು ಸಾಮಾನು ಬೇಕಾಗಿತ್ತು ಮನೆಗೆ ಅಂತ ಹೇಳ್ಬೇಕಾ? ಎಲ್ಲರೂ ಹೇಳಿದ್ದು ಒಂದೇ ಇರ್ಬೇಕಲೇ. ಒಂದು ಈಟು ಗೊತ್ತಾತು ವಾಸನೆ ಗಂಡದ ಜಾತಿಗೆ. ಯವ್ವ ಹಿಂದಾಗಡೆ ಜಲ್ಮ ಜಾಲಾಡ್ತಾವ ಯವ್ವ. ಅಯ್ಯ ಗೊತ್ತಾದ್ರೆ ಅದಿತ್ತು, ನಮ್ಮನೇನು ಮಾಡ್ತಾವು? ಯಾಕ ಅಷ್ಟು ಸ್ವತಂತ್ರ ಬೇಡ ನಮಗೆ? ವರ ಕರ್ಕೊಂಡು ಹೋಗಿ ಬಕ್ಬರ್ ಬಿದ್ದು ಅಡ್ಡಾಡ್ಸಿದ್ದು ಅಷ್ಟ್ರಾಗ ಐತಿ. ಅಲ್ಲಿ ಹೇಳಿ ಹೋದ್ವಿ ಅಂದ್ರೆ ಇವ ಎಟ್ಟು ಹೊತ್ತಂದ್ರೆ ಹೇಳ್ತೀನಿ ನನ್ನ ಗಂಡ. ಅಯ್ಯಯ್ಯ, ಪಿಕ್ಚರ್ ಹತ್ತಿದ್ದು ಗುರ್ತಕತಿ, ಶುಕ್ರವಾರಕ್ಕೊಮ್ಮೆ ಟಾಕೀಜಿಗೆ ಹೋಗಿ ನೋಡಿ ಬರೋದು ಗುರ್ತಕತಿ. ರೊಟ್ಟಿ ಚಂದಾಗಿ ಬೇಸೋದು ಗೊತ್ತಾಗಂಗಿಲ್ಲನ ಅಂತಾನು. ಆ ಶರ್ಟ್ನಂದು ಕಾಲರ್ನಾಗಿನ ಒಂದು ಇಟ್ಟು ಹೊಲಸು ಹಂಗೆ ಉಳ್ಕೊಂಡಿರ್ಬೇಕಾ? ಕೈ ಸೋಲ್ತತ್ ನೋಡಿ, ತಿಕ್ಕಿ ತಿಕ್ಕಿ ಬಿಡು, ಅದಿಟ್ಟು ಇರೋಲ್ದು ಹಾಕದ್ ಬಿಡ್ತೇವೆ ನೋಡು. ಏನಂತಾನ? ಅಯ್ಯಯ್ಯ, ಪಿಕ್ಚರ್ಗೆ ಹೋಗಿ ನೋಡೋದು ಗುರ್ತಕತಿ, ಕಸು ಹಾಕಿ ತಿಕ್ಕೋದು ಗುರ್ತಾಗಂಗಿಲ್ಲನ? ಇನ್ನು ಕೈಕಾಲ ಶಕ್ತಿ ಅದಾವನೇ ಇಲ್ಲ, ಬರೀ ಅಡ್ಡಾಡಕ್ಕೆ ಶಕ್ತಿ ಅದಾವ ಅಂತತೆ ತಿರ್ಸಾಟ್ ಮೂಳಿ. ಹೌದಾ, ಹಿಂಗೆಲ್ಲ ಮಾತಾಡ್ತಾನ ನಿನ್ನ ಗಂಡ? ನನ್ನ ಗಂಡ ಉಸಿರು ಬಿಡಕ್ಕೆ ಬಿಡಂಗಿಲ್ಲ ನಾನು ನೋಡು. ಒಂದೇ ಏನಾರ ಅಂದ್ಲಿ ಏನಿಲ್ಲ, ಬ್ಯಾಗ್ ಸಜ್ಜು ಮಾಡಿ ಹೊಕ್ಕೇನಂತ ಕುಂತು ಬಿಡ್ತಾನೆ ನೋಡು. ಸರಳ ಬಾಯಿ ಮುಚ್ಕೊಂಡು ಸುಮ್ಮ ಕುಂದಿರ್ತಾನೆ. ಅಂದಂಗೆ ಪ್ರೇಮಕ್ಕರ ಮನೆಗೆ ಬಂದು ಬೀಗ್ರು ಹೋದ್ರೆ ಏನಿಲ್ಲ, ಬರಲೇ ಇಲ್ಲ ನೋಡಕ್ಕಿ. ಆಕಿನೂ ಬರಲಿ ತಡಿಲೇ, ಕೇಳಿ ಹೋಗಿ ಹೇಳಿ ಹೋಗೋದು ಬೇಡ, ಸುಮ್ಮನೆ ಹೋಗೋಣ. ಸೀರೆ ತೊಗೊಂಡು ಹಬ್ಬದ ಜಾಣಿ ತೊಗೊಂಡು ಹಂಗೆ ಪಿಕ್ಚರ್ ನೋಡಿ ಬಂದ್ಬಿಡೋಣಂತ. ಇನ್ನು ಮತ್ತೆ ಹಬ್ಬ ಸರ್ ಚಲೋ ಅಕ್ಕವ, ಇನ್ನು ಮೇಲೆ 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 ಇನ್ನು ನಮಗೂ ಹೋಗೋಕ್ಕಾಗೋದಿಲ್ಲ. ಅಯ್ಯ ಅದಿರನ, ನಾ ಎಲ್ಲಿ ಕುಂತು ಹೋಗಿರನ ಅಂತ ಮಾಡಿದ್ದೆ. ಬಂದೆ ಪ್ರೇಮಕ್ಕ?
ಹೌದು ಪ್ರೇಮಕ್ಕ, ಯಾರ ಬೀಗ್ರು ಬಂದಂಗೆ ಕಾಣ್ತಿತ್ತಲ್ಲ ಮನೆಗೆ. ಕಾರ್ ನಿಂತಿತ್ತು, ಮಂದಿ ಇದ್ರು, ಚಪ್ಪಲ್ ಎಷ್ಟೊಂದು ಚಪ್ಪಲ್ ಇದ್ವು. ಗೊತ್ತಾಗೇ ಬಿಟ್ಟೈತೆ ಹೇಳಿಕಿ. ಯಾಕ ಅನ್ಕೊಂಡೆ ಈಕಿ ನಾಯಿ ಮುಗುನಿಕಿಗೆ ಯಾಕ ಏನು ಗೊತ್ತಾಗಿಲ್ಲ ಅಂತ ಹೇಳಿ ಆಗಲೇ ನೋಡಿ ಬಂದ ಬಿಟ್ಟ. ಇವ್ವ ಏನು ಹೇಳಿ ಇವ, ಬ್ಯಾಂಕ್ ನೀರು ಸಾಲ ವಸೂಲಿ ಬಂದಿದ್ರಂತ ಹೆಂಗೆ ಹೇಳಿ ಇವ. ಹುಡಿದೇನು ನೀನು? ಅದನ್ನ ಹೇಳ್ಬೇಕು ಅನ್ಕೊಂಡು ನೆನಪು ಮಾಡ್ಕೊಳಕತ್ತಿದ್ದೆ, ನೀನ ಅಂದಿ ನೋಡು. ಅವರು ಇಲ್ಲೇ ಧಾರವಾಡದಂತೆಲ್ಲ ಒಂದು ಹಳ್ಳಿಯರ ಅವರು, ನಮ್ಮ ಅತ್ತಿಗೆ ತಮ್ಮಗಳಾಗ್ಬೇಕವ್ರು. ಅದಕ್ಕೆ ಇಲ್ಲೇ ಹಂಗೆ ಹೊಂಟಿದ್ರಂತ ಯಾವ್ದೋ ಊರಿಗೆ. ಇಲ್ಲೇ ಹಂಗಾರ ತಡಿ ನಮ್ಮ ಅಕ್ಕಾರ ಮನಿ ಐತಿ ಅಂತಂದು ಪತ್ತೆ ಹಚ್ಕೊಂಡು ಬಂದಿದ್ರು ಅವರು. ಅದ್ರ ಮೇಲೆ ಯಾವ್ದೋ ಬ್ಯಾಂಕಿಂದ ಹೆಸರು ಬರ್ದಿದ್ರಲ್ಲ ಗಾಡಿ ಮೇಲೆ. ಬ್ಯಾಂಕ್ನಾಗ ಕೆಲಸ ಮಾಡ್ತಾರ, ಏನು ಬ್ಯಾಂಕ್ನವ್ರ ಬಂದಿದ್ರ? ಬ್ಯಾಂಕ್ ಬ್ಯಾಂಕ್ ಅಂತ ಯಾರು ಹೇಳಿದ್ರಿ ನಿನಗೆ? ಬೀಗ್ರ ಅವರು. ಯಾವ ಬ್ಯಾಂಕ್ನವ್ರ ಅಲ್ವಾ? ಬ್ಯಾಂಕ್ನವ್ರು ಯಾಕೆ ಬರ್ತಾರ? ಪ್ರೇಮಕ್ಕನ ಮನೆಗೆ ಯಾಕೆ ಸಾಲ ಮಾಡ್ಯಾನ? ನನಗರ ಏನು ಗೊತ್ತಾಗಬೇಕು, ನನಗೇನು ಓದಾಕ್ ಬರಂಗಿಲ್ಲ, ಬರೆಯಕ್ಕೆ ಬರಂಗಿಲ್ಲ. ಅಲ್ಲಿ ಅವ ರಾಜಪ್ಪ ನಿಂತಿದ್ನ. ಏತಮ್ಮ ಇದ್ರ ಮೇಲೆ ಬರ್ದತ್ತಲ್ಲಿ ಏನಿದೆ ಅಕ್ಷರ ಇಷ್ಟು ದೊಡ್ಡದು ಬರ್ದಾರಲ್ಲ ಅಂದೆ. ಇದು ಬ್ಯಾಂಕಿಂದು ಗಾಡಿ ಬೇಚಿಗವ ಅಂತಂದವ. ನನಗರ ಏನು ಗೊತ್ತು, ರಾಜಪ್ಪ ಅಂದ ಬ್ಯಾಂಕ್ ನೀರು ಸಾಲ ತುಂಬ್ಲಿಕ್ರ ತೆಗೆಸ್ಕೊಂಡು ಇಂಥ ಗಾಡಿ ತಗೊಂಡು 4-5 ಮಂದಿ ಹತ್ತಿ ಮನೆಗೆ ಬರ್ತಾರ ಅಂತಂದವ. ಅಂದ್ರೆ ಪ್ರೇಮಕ್ಕನ ಮನೆಗೆ ಸಾಲ ವಸೂಲಿಗೆ ಬಂದಿದ್ರ? ಇವ ಒಂದು 50,000 ತೆಗೆಸ್ಕೊಳಂತ ನನ್ನ ಗಂಡ. ಅದು ಬಡ್ಡಿ ಸೇರಿ ಕಂಡ ಬಿಟ್ಟು ರೊಕ್ಕಾಗೆ ತುಂಬೋದು. ತುಂಬ್ರಿ ಅಂತ ಹೇಳ್ಯಾರವ್ರು. ಇವ ನನ್ನ ಗಂಡ ಮಿಣಿನ ಹರಿದಿಲ್ಲ. ಮತ್ತು ಅವರು ಬಡ ಮನೆಗೆ ಬಂದಾರ ಇವತ್ತು. ಅದಕ್ಕೆ ಬೀಗರ ಲಕ್ಷಣ ಇದ್ದಿದ್ದಿಲ್ಲ. ಏನು ಮಾಡೋದು ಬಿಡ್ಲೆ, ನನ್ನ ಗಂಡ ಎಷ್ಟು ರೊಕ್ಕ ಆದ್ರೂ ಸಾಲಂಗಿಲ್ಲ. ಇವ ಹೆಚ್ಚಿನ ಖರ್ಚು ಮಾಡವ. ಹೌದು, ಮತ್ತೀಗ ನಿನ್ನ ಗಂಡಗೆ ಭೇಟಿ ಮಾಡಿಸಿದೇನೇ ಇಲ್ಲ? ಏನಂತಾನ? ನನ್ನ ಕಡೆ ರೊಕ್ಕಿಲ್ಲ, ಇದ್ದಾಗ ಕಟ್ತೇನೆ ಅಂತ ಹೇಳಿ ಕಳಿಸಿದ. ಹಂಗಂದ್ರೆ ಸುಮ್ಮನೆ ಹೋದ್ರ ಅವ್ರು? ಅಲ್ಲಲ್ಲೇ ಮತ್ತೆ ಸುಮ್ಮನೆ ಹೋಗ್ಬೇಕು. ಅವನ ಕಡೆ ರೊಕ್ಕನೇ ಇಲ್ಲ ತುಂಬಾಕ. ಏನು ಮಾಡ್ತಾರೆ ಅವ್ರ ಮಾಡೋದು? ಆದ್ರೂ ಬ್ಯಾಂಕಿನ ಸಾಲ ಅಂದ್ರೆ ಹೆದರಿಕೆ ಬರ್ತಾವ ಯವ್ವ. ಅಯ್ಯೋ, ಅದಕ್ಕೆ ಯಾಕೆ ಹೆದರ್ಬೇಕು? ಬ್ಯಾಂಕ್ ಇರೋದೇ ಸಾಲ ಮಾಡಕ, ಎದಕ್ಕೆ ತಲೆ ಕೆಡಿಸ್ಕೋಬೇಕು? ನನಗನ್ನಿಸ್ತೈತಿ ಆಕೆ ಗಂಡ ತೆಗೆಸ್ಕೊಂಡಿಲ್ಲ ಸಾಲ, ಈಕಿನ ತೆಗೆಸ್ಕೊಂಡ. ಸುಳ್ಳ ಗಂಡನ ಮೇಲೆ ಹೇಳ್ತಾ ನೋಡಿಕಿ. ಅದು ಅಂತ ನೀ ಧೈರ್ಯ ನೋಡೋಕಿದು. ಬ್ಯಾಂಕ್ ಇರೋದೇ ಸಾಲ ಮಾಡಕ್ಕಂತಾಳ ಯವ್ವ. ಹೆಚ್ಚಿನ ಕಟ್ಟಳು ಗತಿಗೆ ಒಬ್ಬಡಿಕಿ. ಅಲ್ಲ, 100 ಹಳ್ಳಿ ಸೇರಿಂದ ಒಂದು ಜಿಲ್ಲೆ ಆಗೈತಂತ. ಇದು ಬ್ಯಾಂಕ್ ಯಾರಿಂದ ಆಗಿದ್ದವ? ಜನರಲ್ಲಿಂದ ಆಗೈತಿ. ಮತ್ತು ಜನರಿಗೆ ಹೆಲ್ಪ್ ಮಾಡ್ಲಿಕ್ರೆ ಯಾರಿಗೆ ಮಾಡ್ತಾರೆ ಇವರು? ಏನಾತ, ನಮ್ಗೆ ಅವಶ್ಯದಾಗ ಸಾಲ ತಗೊಂಡೇವಿ, ನಮ್ಮ ಕಡೆ ಇವತ್ತಿಲ್ದ ನಾಡು ರೊಕ್ಕ ಬಂದ್ವಂದ್ರೆ ತುಂಬ್ತೇವಿ. ಹಗರಡ್ಡು ಮೀರಿ ಬಿಡ್ಲಿಕ್ಕೆ ನಾವು ಅನ್ಕೊಂಡಂಗೆ ಹೆಚ್ಚಿನ ಕೇದಾಳಿಕಿ. ಧೈರ್ಯ ನೋಡು ಇವ್ವ ಹಾಕಿದ್ದು. 3 ಬಿಟ್ಟಾರ ಊರಿಗೆ ದೊಡ್ಡರಂತ. ಅದು ಕರೆನ ಬಿಡುವ. ಮತ್ತವರು ಏನಂದ್ರೆ ರೊಕ್ಕ ಇಲ್ಲಂದ್ರೆ ಸುಮ್ಮನೆ ಹೋದ್ರ ಪ್ರೇಮಕ್ಕ? ಇವ್ವ ಎಲ್ಲಿ ಸುಮ್ಮನೆ ಹೋಗ್ತಾರ ಇವ್ವ? 3 ತಿಂಗಳ ಟೈಮ್ ಕೊಟ್ಟು ಹೋಗ್ಯಾರ. ನೋಡ್ಬೇಕು ಮತ್ತೆ ಎಲ್ಲರ ಸಾಲ ಸಿಕ್ತಂದ್ರೆ ಅಲ್ಲಿ ತೆಗಿಸಿ ಇಲ್ಲಿ ತುಂಬಾಕ್ ಬರ್ತೈತಂತ ವಿಚಾರ ಮಾಡೀನಿ. ಆತು, ಅದು ಪಿಕ್ಚರ್ಗೆ ಹೋಗ್ಬೇಕಂತ ಮಾಡಿದ್ವಿ ನಾವು. ಮತ್ತೆ ನೀನು ಪಾಪ ಹಿಂಗಾಗೈತೆ ನಿಂದು ಮನೆಯಂದು. ಬ್ಯಾಡ್ ತಗೋ ಮತ್ತೆ ನೋಡೋಣಂತ ಮುಂದೆ ನೋಡೋಣ. ಹಬ್ಬ ಆಗ್ಲೇ ಇದು. ಹಬ್ಬ ಮುಗುದಿನ ಬೇಕಾರೆ ಒಂದಿನ ಹೋಗಿ ನೋಡಿ ಬರೋಣಂತ 3 ಮಂದಿನೂ ಪಿಕ್ಚರ್ಗೆ. ಅಯ್ಯೋ ಚಲೋ ಆಯ್ತು ಬಿಡ್ಲಿ ಇವ, ಕನ್ನಡ ಪಿಕ್ಚರ್ ಹತ್ತೈತನ ಇವ. ಹೋಗಿ ಬರೋಣವ ಇವ, ನನಗೂ ಭಾಳ ದಿನ ಆಗಿತ್ತು ಹೋಗ್ಬೇಕಂತೇಳಿ. ಇದನ್ನ ಮನೆಯಂದು ಯಾಕೆ ತಲೆ ಕೆಡಿಸ್ಕೊಂತೀರಿ? ಇರೋದ ಸಾಯಮಠ ರಾಮಾಯಣ. ಸಾಲ ತೆಗಿಯೋದು ತುಂಬೋದು ಅದಕ್ಕೆಲ್ಲ ಹೆದರ್ಬಾರ್ದು ಇವ. ಈಗ ಸುಮ್ಮನೆ ಪಿಕ್ಚರ್ಗೆ ಹೋಗೋದಂದಿರಿ ನಾನು ತಡ್ಕೊಳಕ್ಕಾಗೋದಿಲ್ಲ. ಬಡ ಹೋಗ್ಬಿಡೋಣಂತ 3 ಮಂದಿ ಹೋಗಿ ಬಂದ ಹಬ್ಬ ಮಾಡೋಣ. ಹೆಚ್ಚಿನ ಪ್ರೇಮ ಅದ ಹುಡುಕಿ. ಈಕಿನಂತಕಿ ಎಲ್ಲಿ ಸಿಗಾಕಿಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ರಿ ಅಂದಾರಲ್ಲ, ಈಕಿನ ನೋಡೇ ಅಂದಾರ. ಯವ್ವ, ಸಾಲ ಮಾಡಿ ತುಪ್ಪ ತಿನ್ನಕ್ಕೆ ಎಲ್ಲಿಕೆ? ಚಿಕನ್ ಕಬಾಬ್ ತಿನ್ನಕ್ಕೆ ಬಾಯಿಕೆ. ಹೌದು, ಸ್ತ್ರೀ ಶಕ್ತಿ ಸಂಘದಾಗ ಅದಾವನ ಏಟ್ರ ರೊಕ್ಕ. ಮತ್ತೀಗ ಪಿಕ್ಚರ್ಗೆ ಹೋದ್ರೆ ಒಂದು 2,000 ರೂಪಾಯಿ ಬೇಕು ಕೈಯಾಗ. ಸೀರೆ ಪಿಕ್ಚರ್ ಮತ್ತೊಂದಿಟ್ಟು ಹೋಟೆಲ್ಗೆ ಹೋಗಿ ತಿನ್ನಾಕ ಮಾಡಾಕ ಅಡ್ಡಾಡಕ. ಮತ್ತು ಅದಾವನ ಒಂದು 2,000 ರೂಪಾಯಿ ತೆಗಿಸ್ಕೊಡ್ತೀರನ? ಮತ್ತು ಸಾಲನ? ಅಲ್ಲ ಪ್ರೇಮಕ್ಕ, ನೀನು ಮೊದಲಿಂದ ಇನ್ನೂ 15,000 ಬಾಕಿ ಇಲ್ಲ? 15,000 ಐತೆನ? ಅಯ್ಯೋ ದ್ಯಾಸ ಇಲ್ಲ ನೋಡ್ಲೆ ನನಗೆ. ಹೌದಲ್ಲ, ಒಂದು ಕೆಲಸ ಮಾಡ್ರೆ ಇನ್ನು 5,000 ನಂಗೆ ತೆಗಿಸ್ಕೊಡ್ರೆ. ಈಗ ಬರೋ ಉಗಾದಿಗೆ ನಾ ಏನು ಮಾಡಿಬಿಡ್ತೇನೆ, 20 ಸುದ್ದಾಗಿರ್ತೈತಲ್ಲ ಉಷ್ಟ್ರದ್ದು ಬಡ್ಡಿ ಅಸಲು ಕೂಡ ನಿಮಗೆ ಸರಿ ಮಾಡಿಬಿಡ್ತೇನೆ. ಲೇ ರೇಣವ, ಸಾಲ ಮಾಡಿ ಚಿಕನ್ ಕಬಾಬ್ ತಿನ್ನಕ್ಕೆಲ್ಲ ಈಕಿ ಆನಿ ಒಂಟಿ ತಿನ್ನಕ್ಕೀಕಿ. ಯವ್ವ, ಡೈನಾಸಾರ್ ಬದುಕಿತ್ತಂದ್ರೆ ಅದನ್ನ ತಿನ್ನಕ್ಕೆ ವಾಯ್ಕಿ. ಪುಣ್ಯಕ್ಕೆ ಅದಿಲ್ಲ, ಬದುಕಿಲ್ಲ. ಆತು ಬರುವ ಒಂದಿನ ಮೀಟಿಂಗ್ ಮಾಡೋಣ. ಉಷ್ಟೂರ್ನ ಕರೆದು
ಕೇಳೋಣ ಹ್ಞೂ ಅಂದ್ರೆ ನಮ್ದೇನೆ ತೆಗೆಸ್ಕೊ ಅಂತಿ. ಯಾಕ ಯಾವಕ್ಕೆ ಹ್ಞೂ ಅನ್ನಂಗಿಲ್ಲ? ಹ್ಞೂ ಅನ್ನಂಗಿಲ್ಲ ಅಂದ್ರೆ ಹ್ಞೂ ಅನ್ನಿಸ್ತೇನೆ ನಾನು. ನಾವೇನು ಊರು ಬಿಟ್ಟು ಓಡಿ ಹಾಕ್ಯವನ? ಇವ ಹಿಂಗ ಕಂಡ್ರಲ್ಲಿ ಸಾಲ ಮಾಡಕತ್ತಿ ಅಂದ್ರೆ ಇವ ಊರು ಬಿಟ್ಟು ಓಡಿ ಹೋಗಿ ಬಿಡು ನೀನು. ಏನ ಗುನುಗುನ ಅಂತೀಯಲ್ಲೇ ರೇಣವ, ಏನದ? ಹಾ ಏನಿಲ್ವಾ ಪ್ರೇಮಕ್ಕ, ಏನಿಲ್ಲ. ನಂದು ಅದು ಒಲಿ ಮೇಲೆ ಹಾಲಿಟ್ಟಿದ್ನ್ಯಾ. ಅಯ್ಯೋ ದ್ಯಾಸನ ಇಲ್ಲ ಇವ, ನನಗೆ ಈಗ ನೆನಪಾತ್ ನೋಡು. ಬರ್ಲ್ಯಾ ನಾನು ಇನ್ನ ಮತ್ತೀಗ ಅಷ್ಟ ಸಾಕಿನ್ನು ಹಗ್ಲೆಲ್ಲಾನು ವಟ ವಟ ಅಂತಾಳಿನ್ನು. ಅಯ್ಯಯ್ಯ ಹೋಗಿ ಬಿಟ್ಲಲ್ಲಿ ಕಿನ್ನೂಟದ್ ಕುಂದಿರ್ಲಿಲ್ಲ. ನಾನು ಬರ್ತೇನೆ ತಗೋರುವ ಪ್ರೇಮಕ್ಕ. ಹೊತ್ತಾತು, ಹೊರೇನು ಅಷ್ಟ ಅರ್ಧ ಮಾಡಿ ಬಂದಿದ್ದೆ, ಇನ್ನೂ ಅರ್ಧ ಹೊರೆ ಹಂಗೈತಿ. ಯವ್ವ ಇವತ್ತು ಯಾವುದು ಹೊಸ ಸುದ್ದಿ ಗೊತ್ತಾಗ್ಲಿಲ್ಲ ಇವ. ನಾನು ಹೊತ್ತಾಗೆ ಬಂದೆ, ಅವು ಬೇಬರ್ಸು ಮುಹೂರ್ತಾಗ ಬಂದ್ವು ನೋಡವು. ಇವತ್ತೇನು ಹೊಸ ಸುದ್ದಿನ ಗೊತ್ತಾಗ್ಲಿಲ್ಲ. ಆತು ಬಿಡು, ನಡಿ ನಮ್ದು ಉಳಿದಿದ್ದು ಹೊರೆ ಮಾಡಿದ್ರಾತ್. ತಡ್ರಿ, ನೀವು ಹಂಗೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತಂತ ಹೇಳಿ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಹಂಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ಹಂಗೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಕಳಿಸ್ರಿ. ಹಂಗೆ ಅದು ಇನ್ನೊಂದು ಇಂಗ್ಲೀಷ್ನಾಗ ಏನೋ ಅಂತಾರಲ್ಲೇ, ಅದು ಇಂಗ್ಲೀಷ್ರು ಹೊಟ್ಟೆಗೆ ಹುಟ್ಟ ಅಲ್ಲ ಪಾತವ್ವ, ಆಕಿನ ಕರಿಬೇಕು, ಆಕಿನ ಹೇಳ್ತಾಳ. ಹಂಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗ ನಮ್ಮ ಚಾನೆಲ್ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಬೇಡ್ಕೊಳ್ತೇನೆ. ಈ ವಿಡಿಯೋ ತಮಾಷೆಗಾಗಿ.